ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರ ಮಂಜುನಾಥ್ ಭಟ್. ನನ್ನ ಹೆಸರು ಮಾನ್ಯ ಮಂಜುನಾಥ್ ಭಟ್. ಸೂಪರ್ ಜೋಡಿ ಅಮ್ಮ ಮಂಗ್ಲಿನ ಮೂಡಿ. ಇಂದು ನಾವು 3ನೇ ಹಂತದಲ್ಲಿದ್ದೇವೆ. ಇಂದು ನಾವು ಬೆಂಕಿ ರಹಿತ ಅಡುಗೆಯನ್ನು ಮಾಡ್ತಿದ್ದೇವೆ. ಅದು ಯಾವುದು ಅಂದರೆ ಕಲಸಿದ ಅವಲಕ್ಕಿ. ಬನ್ನಿ ಶುರು ಮಾಡೋಣ. ಅವಲಕ್ಕಿನ ಶುರು ಮಾಡೋಣ. 1 ಕಪ್ ಅವಲಕ್ಕಿ, ಅರ್ಧ ಕಪ್ ಟೊಮೆಟೊ, ಅರ್ಧ ಕಪ್ ಈರುಳ್ಳಿ, ಅರ್ಧ ಪ್ಲೇಟ್ ಕಾಯಿಸುಳಿ, ಅರ್ಧ ಕಪ್ ಕ್ಯಾರೆಟ್, ತುರಿದ ಕ್ಯಾರೆಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಚಿಟಿಕೆ ಅರಿಶಿನ ಪುಡಿ. ಇದು ಇಷ್ಟೆಲ್ಲ ಅವಲಕ್ಕಿಗೆ ಮಾಡುವ ಸಾಮಗ್ರಿಗಳು, ಕಲಸಿದ ಅವಲಕ್ಕಿಗೆ ಮಾಡುವ ಸಾಮಗ್ರಿಗಳು. ಒಂದು ಪಾತ್ರೆಯಲ್ಲಿ ಒಂದು 5 ನಿಮಿಷ ಅವಲಕ್ಕಿನ ದಪ್ಪ ಅವಲಕ್ಕಿ ಆಗೋದು, ಅದನ್ನು ನೆನೆಸಿಟ್ಟಿದ್ದೀವಿ. ಈಗ ಅದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಹಾಕೋಣ. ಮೊದಲಿಗೆ ಉಳ್ಳಾಗಡ್ಡೆ, ನಂತರ ಟೊಮೆಟೊ, ನಂತರ ಕ್ಯಾರೆಟ್, ನಂತರ ತುರಿದ ಕಾಯಿ, ಕೊತ್ತಂಬರಿ ಸೊಪ್ಪು, ನಂತರ 1 ಚಮಚ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಖಾರ ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಅದಷ್ಟು ಸೇರಿಸಿ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕು. ರುಚಿ ನೋಡ್ಕೊಂಡು ಮತ್ತೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ರುಚಿ ನೋಡ್ಕೊಂಡು ಮತ್ತೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ ಹಾಕಿದ್ದಕ್ಕೆ ಹುಳಿ ಏನಾದ್ರು ಬೇಕಾದರೆ ಅರ್ಧ ಕಪ್ ಹುಳಿ ಹಿಂಡಬೇಕು. ಸ್ವಲ್ಪ ಅರ್ಧ ಲಿಂಬು ಹುಳಿ ಬೇಕು ಹೇಳಿದರೆ ಅರ್ಧ ಕಡೆ ಲಿಂಬು ಹಿಂಡಿ ಮತ್ತೊಂದು ಸಲ ಮಿಕ್ಸ್ ಮಾಡಿ. ಈಗ ಕಲಸಿದ ಅವಲಕ್ಕಿ ಸವಿಯಲು ಸಿದ್ಧ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಅವಕಾಶಕ್ಕಾಗಿ ಧನ್ಯವಾದಗಳು.